ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಆಗೈತೆ 9:15. ನಮ್ಮ ಬಾಯ್ಸ್ ಎಲ್ಲ ಏನು ಹಿಂಗೆ ಬರ್ತಾವೆ. ನೀವು ಯಾರು ಸೌಂಡ್ ಮಾಡಿದ್ರೆ ಹಾಕೊಂಬಿಡ್ತವೆ. ಮಳೆ ಬೇರೆ ಬರ್ತೈತೆ. ಸೋನೆ ಮನೆಗೆ ಹೋಗಿಲ್ಲ ಇನ್ನು, ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಆಗೋಯ್ತು. ಹಂಗೆ ಹತ್ರನೇ ಕೂತಿದ್ದೆ. ಆ ಜಿಮ್ಗೆ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ತಿಂಡಿಗೆ ಬಂದಿದ್ದೆ. ನಮ್ಮಮ್ಮ ಚಪಾತಿ ಹಾಕ್ತವ್ರೆ. ಚಪಾತಿ ಹಾಕಿ ತಿಂಡಿ ಮಾಡಬೇಕಷ್ಟೇ. ರೆಡಿ ಆಗ್ತಾಯಿದೆ ಚಪಾತಿ. ತಿನ್ನೋದಷ್ಟೇ ಬಾಕಿ. ತಿಂದಾದ್ಮೇಲೆ ಅಂಗಡಿ ಹತ್ರ ಹೋಗಬೇಕು. ನಾಳೆ ನಾಡಿದ್ದು ಇವಾಗ ಇನ್ನೊಂದು 3 ಡೇಸಲ್ಲಿ ನಮ್ಮೂರ ಹಬ್ಬ 15 ನೈಟ್ ಒಳ್ಳೆ ಜಾತ್ರೆ ಇರುತ್ತೆ ನಮ್ಮೂರಲ್ಲಿ. ಫುಲ್ ತೋರಿಸ್ತೀನಿ. ಕತ್ಬಳ್ಳಿಲಿ ಒಳ್ಳೆ ಇಡೀ ನಮ್ಮೂರಿಗೆ ವರ್ಷಕ್ಕೊಂದು ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅದು ಸಂಕ್ರಾಂತಿ ಹಬ್ಬನ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮೂರಲ್ಲಿ. ಅವತ್ತಿನ ದಿನ ಫುಲ್ ತೋರಿಸ್ತೀನಿ ಹೆಂಗೆ ಇರುತ್ತೆ ಎಲ್ಲ ಅಂತ. ನೈಟ್ ಇರೋದು, ಡೇ ಇರಲ್ಲ. ನಮ್ಮ ಹಬ್ಬ ನೈಟ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ತಿಂಡಿ ಆಯಿತು. ಈಗ ನಮ್ಮ ಅಪ್ಪಾಜಿಗೂ ತಿಂಡಿ ತೊಗೊಂಡೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಟೈಮ್ ಆಗಿದೆ 11. ಅವ್ರು ನಾರ್ಮಲ್ ಇದೇ ಟೈಮ್ ತಿನ್ನೋದು ತಿಂಡಿನ. ನಮ್ಮಮ್ಮನೂ ಬೆಳಿಗ್ಗೆ ಹಬ್ಬಕ್ಕೆ ಅದೆಲ್ಲ ಕಟ್ ಮಾಡ್ಕೊತಿದ್ರು, ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡೋಕ್ಕೆ. ಅದಕ್ಕೋಸ್ಕರ ಲೇಟ್ ಆಗೈತೆ. ಇವಾಗ ನಾನು ಹೋಗ್ತಾ ಇದ್ದೀನಿ ಅಂಗಡಿ ಹತ್ರನೇ. ಗಾಯ್ಸ್, ಇವಾಗ ಜಸ್ಟು ಅಂಗಡಿ ಹತ್ರ ಬಂದೆ ತಿಂಡಿ ತೊಗೊಂಡು. ಇವಾಗ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಲ್ವಾ. ಸ್ವಲ್ಪ ಹೊತ್ತು ಒಂದು ಯಾವುದಾದ್ರೂ ವೀಡಿಯೋಸ್ ಇದ್ದರೆ ಸ್ವಲ್ಪ ಎಡಿಟ್ ಮಾಡಬೇಕು. ಆ ವೀಡಿಯೋಸ್ನೆಲ್ಲ ಎಡಿಟ್ ಮಾಡ್ತೀನಿ. ಅಲ್ಲಿವರೆಗೂ ಯಾರಾದರೂ ಬರೋವರೆಗೂ ಕಾಯ್ದುಬಿಟ್ಟು ಸ್ವಲ್ಪ ಏನೇನು ಕೆಲಸ ಐತೆ ಆ ಕೆಲಸ ಎಲ್ಲ ಮುಗಿಸ್ತೀನಿ. ಆ ಕಡೆ ಈ ಕಡೆ ಆಗಿರೋ ಐಟಮ್ನೆಲ್ಲ ಆ ಕಡೆ ಈ ಕಡೆ ಕ್ಲೀನಾಗಿ ಇಡೋದು ಇವಾಗ ನಮ್ಮ ಕೆಲಸ ಅಂಗಡಿ ಒಳಗಡೆ. ಇವಾಗ ಅದೆಲ್ಲ ಮಾಡ್ಕೊಂಡು ಕೂತ್ಕೋತೀನಿ. ಇವಾಗ ಜಸ್ಟ್ ಮನೆಗೆ ಬಂದಿದ್ದೆ ನಾನು. ಏನು ಮಾಡ್ತಾವೆ ನಮ್ಮಮ್ಮ ಅಡುಗೆ ನೋಡೋಕ್ಕೆ ಅಂತ. ನಮ್ಮಮ್ಮ ರಸಮ್ ಮಾಡ್ತಾವ್ರಂತೆ. ಈ ಪೆಟ್ರೋಲ್ನೆಲ್ಲ ತೆಗ್ದಿಡ್ಬೇಕಲ್ಲ, ಪೆಟ್ರೋಲ್ ಇಡಬೇಕು. ಬಿಸಿಲು ನೋಡಿದ್ರೆ ಹಿಂಗೈತಿ ಇವತ್ತು, ಸಖತ್ತಾಗೈತೆ ಬಿಸಿಲು. ಬಿಸಿಲಿದ್ರೆ ಒಳ್ಳೆಯದು. ನಾಳೆ ಬೆಳಗ್ಗೆ ಗೀಜಾರ ಆಯಿತು ನೀರು ಕಾಯೋದಿಲ್ಲ ಅಂದರೆ ನೀರು ಕಾಯಲ್ಲ. ಆಮೇಲೆ ಸ್ವಲ್ಪ ಬಿಸಿಲು ಇರಲಿ, ಬಿಸಿಲು ಆಮೇಲೆ ಹೋಗ್ಲಿ. ಬೇಕಿದ್ರೆ ಒಂದು 2 ಅವರ್ಸ್ ಬಿಸಿಲು ಹೊಡೆದ್ಬಿಟ್ರೆ ಸಾಕು. ಇಲ್ಲ ಅಂದರೆ ಬಿಸಿಲಿರಲ್ಲ, ಮಳೆಗೆ ನೀರು ಕಾಯಲ್ಲ. ಜಸ್ಟು ಅಂಗಡಿ ಹತ್ರ ಬಂದರೆ ತಿನ್ನೋಕ್ಕೆ ಏನು ಇರಲಿಲ್ಲ ಅಂತ ಒಂದು ಕಿಟ್ಕ್ಯಾಟು ಯಾರು ತೊಗೊಂಬಂದು ಟೈಮ್ ಪಾಸ್ಗೆ ಅಡುಗೆ ಆಗೋವರೆಗೂ ಇವಾಗ ಇಲ್ಲೇ ತಿನ್ಕೊಂಡಿರ್ಬೇಕು. ಇವಾಗ ಊಟಕ್ಕೆ ಹೋಗಬೇಕು. ಅದಕ್ಕೆ ನಮ್ಮಪ್ಪ ಹೋಗೋ ಊಟಕ್ಕೆ ಕಾಯ್ತಾ ಕೂತಿದ್ದೀನಿ, ಅವ್ರು ಬರಲಿ ಅಂತ. ಗಾಳಿ ನೋಡಿ ಹೆಂಗೆ ಬೀಸ್ತೈತೆ, ಗಾಳಿ ಬೀಸ್ತೈತೆ ತಣ್ಣಗೆ. ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಚೆನ್ನಾಗಿ ಬೀಸ್ತೈತೆ ಗಾಳಿ ಅಂತ. ಕ್ಯಾಮ್ರಾ ಇತ್ತೀಚೆಗೆ ಬ್ಲರ್ ಜಾಸ್ತಿ ಆಗ್ತೈತೆ ಅಂತ ಗೊತ್ತಾಯ್ತು. ಇಲ್ಲ ಸಡನ್ನಾಗಿ ತಿರುಗಿಸಿದಾಗ ಬ್ಲರ್ ಆಗ್ತೈತೆ, ಇಲ್ಲಾಂದರೆ ನಾರ್ಮಲ್ ಆಗೈತೆ. ಏನೋ ಪ್ರಾಬ್ಲಮ್ ಇದೆ ಕ್ಯಾಮ್ರಾದಲ್ಲೂ. ನೋಡಬೇಕು ಏನು ಪ್ರಾಬ್ಲಮ್ ಇದೆ ಅಂತ. ಇಲ್ಲೇನೋ ಫುಲ್ ಒಂಥರ ಆಗೈತೆ, ಅದೇನಂತ ಕಂಡುಹಿಡಿತೀನಿ. ಗಾಯ್ಸ್, ಊಟ ಮಾಡೋಕ್ಕೆ ಅಂತ ಬಂದ್ಬಿಟ್ಟು ನಾನು ಎಷ್ಟು ಗಂಟೆಗೆ ಎದ್ದೇಳ್ತಿದ್ದೀನಿ ಗೊತ್ತಾ? 5:30. ಮಲ್ಕೊಂಬಿಟ್ಟಿದ್ದೀನಿ ಹಂಗೆ, ನಿದ್ದೆ ಬಂದ್ಬಿಟ್ಟು. ಊಟ ಮಾಡಿಬಿಟ್ಟು ಹಂಗೆ ಮಲಗ್ದವನು. ನಮ್ಮಮ್ಮ ಇವಾಗ ಈಚೆ ದೀಪ ಹಚ್ಬೇಕಿದೋ ಏದೋ ಅಂದಾಗ ನೋಡ್ತೀನಿ ಟೈಮು 5:30 ಆಗೈತೆ. ನನಗೆ ಗೊತ್ತೇ ಇಲ್ಲ, ನಾನು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಫುಲ್ ಡೀಪ್ ಸ್ಲೀಪ್ ಇವತ್ತು. ಮಧ್ಯಾಹ್ನ ಮಾತ್ರ ಎಷ್ಟು ಫೋನ್ ಬಂದೈತೆ ಏನೂ ಗೊತ್ತಿಲ್ಲ. ಎಷ್ಟೊಂದು ಫೋನ್ ಬಂದೈತೆ. ನೀರು ತುಂಬಿತ್ತು. ಫೋನ್ಗಳು ತುಂಬಾ ಬಂದೈತೆ. ಯಾವ ಫೋನ್ ಎದ್ದಂಗೆ ಸೈಲೆಂಟ್ಗೆ ಆಗ್ಬಿಟ್ಟು ಮಲಗಿಬಿಟ್ಟಿದ್ದೀನಿ. ಟೈಮ್ ನೋಡಿದ್ರೆ 5:30 ಆಗೈತೆ. ಇವಾಗ ಜಸ್ಟ್ ಎದ್ಬಿಟ್ಟು ಇವಾಗ ಬಂದಿರೋದನ್ನೆಲ್ಲ ಅಟೆಂಡ್ ಮಾಡಿಬಿಟ್ಟು ಹೋಗ್ತೀನಿ ಅಂಗಡಿ ಹತ್ರ. ನಮ್ಮಪ್ಪ ಇವಾಗ ಎಷ್ಟು ಸಲ ಫೋನ್ ಮಾಡೋರು, ಯಾರ್ಯಾರು ಎಷ್ಟು ಸಲ ಫೋನ್ ಮಾಡೋರು ಗೊತ್ತಿಲ್ಲ. ಮತ್ತೆ ಹೆಂಗೂ ಬರಬೇಕಲ್ವ, ಟೀ ಕುಡ್ಕೊಂಡು ಹೋಗೋಣ. ನೋಡೋಣ, ಟೀ ಆಗಿದ್ರೆ ಟೀ ಕುಡ್ಕೊಂಡು ಒಟ್ಟಿಗೆ ಹೋಗ್ತೀನಿ. ಇಲ್ಲ ಅಂದರೆ ಹಂಗೆ ಹೋಗ್ತೀನಿ. ಹಿಂಗಾಗುತ್ತೆ ಹಂಗೆ. ನಮ್ಮಮ್ಮ ಏನೋ ಹುಲ್ಲು ತಂದುಬಿಟ್ಟಿಟ್ಟವ್ರೆ, ಹಣ್ಣು ಆಗ ಸಪೋಟ ಹಣ್ಣು ಆಗೋಕ್ಕೆ ಅಂತ. ಬಂದೇ ಇರಲಿ. ಅವ್ರು ಈಚೆ ಅದೇನೋ ಮಾಡ್ತಾವ್ರೆ, ಅವ್ರು ಕೆಲಸ ಮಾಡ್ತಾವ್ರೆ. ಈಗ ನಾನು ಹೋಗ್ಬಿಟ್ಟು ಟೀ ಮಾಡಿಕೊಡಿ ಅಂದರೆ ಬೈತಾರೆ. ಅವ್ರು ಬರೋವರೆಗೂ ಕಾಯ್ತೀನಿ. ಇಲ್ಲಾಂದರೆ ಮತ್ತೆ ಬರ್ತೀನಿ ಅಷ್ಟೇ. 2ರಲ್ಲಿ 1 ಮಾಡ್ತೀನಿ. ಅಲ್ಲಿವರೆಗೂ ಒಂದು ವಿಸಿಟ್ ಹಾಕೊಂಬರ್ತೀನಿ ಅಂಗಡಿಗೆ ಹೋಗ್ಬಿಟ್ಟು ಅಷ್ಟೇ. ಅಮ್ಮ ಟೀ ಮಾಡೋರೆ ಅಂತ ಬಂದರೆ ಟೀನೇ ಮಾಡಿಲ್ಲ, ನಾನೇ ಮಾಡ್ಕೋಬೇಕು. ಇವಾಗ ನಾನು ಮಾಡಿ ಇಟ್ಟಿರ್ತಾರೆ ಅಂತ ಬಂದೆ ಕರೆಕ್ಟು ಟೈಮ್ಗೆ. ಅದಕ್ಕೆ ಒಂದು 1/2 ಅವರ್ ಲೇಟಾಗಿ ಬಂದೆ. ಬಟ್ ಮಾಡೇ ಇಲ್ಲ. ಹುಡುಕ್ತಾ ಇದ್ದೀನಿ, ಎಲ್ಲಿ ಏನು ಇಟ್ಟೇ ಇಲ್ಲಪ್ಪ. ನಾನೇ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಅವ್ರು ಮಾಡಿಲ್ಲ ಅಂದರೆ ಇವಾಗ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿತೀನಿ. ಅಲ್ಲೇ ಡೈರೆಕ್ಟಾಗಿ ನೀರು ಬಿಡ್ತೀನಿ. ಇವತ್ತು ಲೋಕದಲ್ಲೆಲ್ಲ ಬಿಡ್ತಾರೆ, ಅಂದಾಜ್ ಮೇಲೆ ಹಾಕ್ಬೇಕು ನೀರನ್ನ. ಸಾಕು.
ಸ್ಟವ್ ಹಚ್ಬಿಟ್ಟು ಮಾಡ್ತೀನಿ. ನಮ್ಮಮ್ಮ ಮಾಡಿ ಇಟ್ಟಿರ್ತಾರೆ, ಕರೆಕ್ಟಾಗಿ ಹೋಗ್ಬಿಟ್ಟು ಕುಡಿಯೋಣ ಅಂತ ನಾನು ಲೇಟಾಗಿ ಬಂದೆ. ನಮ್ಮಮ್ಮ ನನಗೆ ಚಮ್ಮ ಕೊಟ್ಬಿಟ್ಟು ಅಲ್ಲಿ ಈಚೆನೆ ಮಾತಾಡ್ತಾವ್ರೆ. ಈಗ ಇಟ್ಟಿದ್ದೀನಿ, ಒಂದು ಹಾಫ್ ಆನ್ ಅವರ್ ಬೇಕು. ಅದು ನೀಟಾಗಿ ಟೀದು ಸ್ಮೆಲ್ಲೆಲ್ಲ ಹೋದಾಗ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಟಿ ವಿ ನೋಡ್ತಾ ಇರ್ತೀನಿ. ಟಿ ವಿ ನೋಡಾದ್ಮೇಲೆ ಅವರು ಬರ್ತಾರೆ, ಅವರು ಕುಡಿತಾರೆ. ಅವಾಗ ಮತ್ತೆ ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡಿಕೊಂಡು ಮಂಡೇ ಜಿಮ್ ಹೋಗ್ತೀನಿ. ಇವತ್ತು 4 days ಆಯಿತು, ಇಲ್ಲ 3 days ಆಯಿತು ಹೋಗಿ. ಅದಕ್ಕೆ ಇವತ್ತು ಹೋಗ್ತೀನಿ ಜಿಮ್ಮಿಗೆ. ಕಂಪ್ಲೀಟ್ ಬ್ಲ್ಯಾಕ್ ಟೀ ಆಯಿತು, ಇವಾಗ ಕುಡಿಯೋದಷ್ಟೇ ಬಾಕಿ. ಸುಟ್ಟೋಯ್ದೈತೆ, ಇದು ಕುಡಿಯೋಕ್ಕೆ ಆಗಲ್ಲ, ಅಷ್ಟೊಂದು ಸುಡ್ತಾ ಇರ್ತದೆ. 30 ಮಿನಿಟ್ ತುಂಬ ಟೆಂಪ್ರೇಚರಲ್ಲಿ ಇಟ್ಟಿರ್ತೀವಲ್ಲ, 120 ಡಿಗ್ರಿ ಸೆಲ್ಸಿಯಸಲ್ಲಿ ಆಗ್ತಾ ಇರೋದಲ್ಲ, ಅದಕ್ಕೋಸ್ಕರನೇ ಸುಡ್ತಾ ಇರುತ್ತೆ. ಹಂಗೇನಿಲ್ಲ, ಸ್ವಲ್ಪ ಸುಡ್ತಾ ಇದೆ ಅಷ್ಟೇ. ತಣ್ಣಗಾಗಬೇಕು, ಕುಡಿಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಹಂಗಂಗೆ ಕುಡಿದ್ರೆ ಅವತ್ತು ನಾಲ್ಗೆ ಸುಡ್ಸ್ಕೊಂಡಿದ್ದಲ್ಲ, ಹಂಗಾಗುತ್ತೆ. ಅದಕ್ಕೋಸ್ಕರನೇ ನಿಧಾನ ಕುಡಿದೆ. ಒಳ್ಳೆ ಕಷಾಯ ಇದ್ದಂಗೆ ಐತೆ, ಕಲರ್ ನೋಡಿಬೇಕಿದೆ. ಸೇಮ್ ಕಷಾಯ ಕಾಣಲ್ಲ ಅನಿಸುತ್ತೆ, ಇವಾಗ ನೋಡಿ ಕಷಾಯ ಕಲರ್ ಕಾಣಿಸುತ್ತೆ. ಬಟ್ ಬ್ಲ್ಯಾಕ್ ಟೀ ನೀವು ಕುಡೀರಿ. ಇದಕ್ಕೆ ಸಕ್ಕರೆ ಹಾಕಿಲ್ಲ ಅಂದರೆ ಕೈ ಅನಿಸುತ್ತೆ. ಚೂರು ಹಾಕ್ಕೊಳ್ಳಿ. ಚೂರು ಹಾಕೊಂಡ್ರೆ ಏನಾಗಲ್ಲ. ನಾನು ಸ್ವಲ್ಪನೇ ಹಾಕಿರೋದು, ಜಾಸ್ತಿ ಏನು ಹಾಕಿಲ್ಲ. ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಸಕ್ಕರೆ. ವೀಡಿಯೋಸ್ ಎಲ್ಲ ನೋಡಿ, ಅದರೊಳಗಡೆ ಎಲ್ಲ ಐತೆ, ಹೆಂಗೆ ಮಾಡೋದೆಲ್ಲ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತಲೂ ಹೇಳಿದ್ದೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ರೈಸ್ ಇವಾಗ ಅಂಗಡಿ ಎತ್ತಿಟ್ಟಿದ್ದಾಯ್ತು, ಇನ್ನು ಸ್ವಲ್ಪ ಐತೆ. ಅದೊಂದು 2-3 ಐಟಮ್ ಐತೆ, ಅದೆಲ್ಲ ಎತ್ತಿಟ್ಬಿಟ್ರೆ ಕ್ಲೋಸ್ ಮಾಡ್ಕೊಂಡು ಹೋಗೋದೆ ಅಂಗಡಿಗೆ. ಯಾವುದೋ ಆಟೋ ಬೇರೆ ಇವಾಗಲೇ ಕರೆಕ್ಟಾಗಿ ಬಂತು. ಲೈಟ್ ಹಾಕೋರು ಏನು ತೋರಿಸ್ತೀನಿ ನೋಡಿ. ಅಲ್ಲೇ ಫಂಕ್ಷನ್ಸ್ಗೆಲ್ಲ ಲೈಟ್ ಹಾಕ್ಬಿಟ್ಟವ್ರು ನಮ್ಮ ಊರಲ್ಲಿ. ಇನ್ನೂ ತುಂಬ ಲೈಟ್ ಹಾಕ್ತಾರೆ. ಅದನ್ನೆಲ್ಲ ಒಂದಿನ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಜಾತ್ರೆ. ಈ ವರ್ಷ ಫುಲ್ ತೋರಿಸ್ತೀನಿ ರೀ ಹೆಂಗಿರುತ್ತೆ ಅಂತ. ಟೈಮ್ ಆಯಿತು, ನಮ್ಮದು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗೋದು. ನಾವು ಹೊಡ್ತೀವಿ ಇನ್ನೇನು ಮನೆಗೆ ಹತ್ರ. ಮನೆಗೆ ಹೋಗ್ತಾಯಿದ್ದೀನಿ, ಟೈಮ್ ಆಗೈತೆ 9:15. ನಮ್ಮ ಬಾಯ್ಸ್ ಎಲ್ಲ ಏನು ಹಿಂಗೆ ಬರ್ತಾವೆ. ನೀವು ಯಾರು ಸೌಂಡ್ ಮಾಡಿದ್ರೆ ಹಾಕೊಂಬಿಡ್ತವೆ. ಮಳೆ ಬೇರೆ ಬರ್ತೈತೆ. ಸೋನೆ ಮನೆಗೆ ಹೋಗಿಲ್ಲ ಇನ್ನು, ಇವಾಗ ಹೋಗ್ತಾಯಿದ್ದೀನಿ. ಟೈಮ್ ಆಗೋಯ್ತು. ಹಂಗೆ ಹತ್ರನೇ ಕೂತಿದ್ದೆ, ಆ ಜಿಮ್ಗೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಸೋನೆಯಲ್ಲಿ ನೆನ್ಕೊಂಡು ಹೋಗೋ ಪರಿಸ್ಥಿತಿ ಬಂದೈತಿ ಇವತ್ತು. ಗಾಡಿನೂ ಈಚೆ ಐತೆ. ನಾನು ಇವಾಗ ಜಸ್ಟ್ ಬಂದೆ. ನಮ್ಮ ಅಮ್ಮನೂ ಏನೋ ಈಚೆ ಒಳಗಡೆ ಹೋಗ್ತಾ ಇರೋಂಗವರು. ಗಾಡಿ ಒಳಗಡೆ ಹಾಕ್ತೀನಿ. ಗಾಡಿ ಒಳಗಡೆ ಹಾಕ್ಬಿಟ್ಟು ಅಡುಗೆ ಆಗಿದೆ ಅನಿಸುತ್ತೆ, ಊಟ ಏನಾದರೂ ಮಾಡ್ತೀನಿ. ಚಪಾತಿ ಬೇಯಿಸ್ತಾ ಇದ್ದೀನಿ ಊಟ ಮಾಡೋಕ್ಕೆ. ಬೇಯಿಸ್ಬಿಟ್ಟು ಹೋಗ್ತೀನಿ, ಆಮೇಲೆ ಎಡಿಟ್ ಮಾಡ್ತೀನಿ. ಕಾಯ್ತಾ ಇದ್ದೀವಿ. ಇವಾಗ ಜಸ್ಟ್ ಊಟ ಆಯಿತು. ನಾವು ನಮ್ಮ ಪ್ಲೇಸಿಗೆ ಬಂದಿದ್ದೀವಿ, ಎಡಿಟ್ ಮಾಡೋಣ ಅಂತ. ಟೋರೆಲ್ಲ ಹಾಕಿದಾಯಿತು. ಅಮ್ಮ ಇನ್ನೇನೋ ಮಾಡೋಕ್ಕೆ ಹೋಗೋರಲ್ಲ, ಕೆಲಸ ಮಾಡ್ತಾವ್ರೆ. ನಾವು ಇವಾಗ ಮಾಮೂಲಿ ನಮ್ಮ ಎಡಿಟ್ ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ಸಾಕಾಗಿದೆ. ಇಷ್ಟೊತ್ತು ಎಲ್ಲ ಕೆಲಸ ಮಾಡಿದ್ದಾಯಿತು. ನಾಳೆ ಮಳೆ ಬೇರೆ ಬರ್ತೈತೆ. ವೆದರ್ ಇವತ್ತು ಫುಲ್ ಕೋಲ್ಡು. ಎಷ್ಟೊಂದು ದಿನ ಆಗೋಗಿತ್ತು ಮಳೆ ಬಂದು. ಇವಾಗ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಮಾತ್ರ. ಸಂಜೆ ಮಲಗಿದ್ದೆ, ನಿದ್ದೆ ಬರ್ಬೋದು, ಗೊತ್ತಿಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.